ನಮಸ್ತೆ ಗೆಳೆಯರೆ, ನಾನು ನಿಮ್ಮವ ರಾಜೇಶ್ ತರ್ವಚಕ್ರ. ಫ್ರೀ ಆ್ಯಕ್ಟಿಂಗ್ ಕೋರ್ಸ್ನ ಮೊದಲನೇ ಚಾಪ್ಟರ್ನ ಮೂರನೇ ಪಾಠ ಅಂದರೆ ಕಳೆದ 2 ಪಾಠಗಳು ಏನಾಗಿತ್ತು, ಧ್ಯಾನ ಮತ್ತು ಪ್ರಾಣಾಯಾಮ ಆಗಿತ್ತು. ಈ ಮೂರನೇ ಪಾಠ ಯೋಗ. ಇವರೇನಪ್ಪ ಬರೀ ಯೋಗ, ಧ್ಯಾನ, ಪ್ರಾಣಾಯಾಮ ಇದನ್ನೇ ಹೇಳ್ತಾ ಇದ್ದಾರಲ್ಲ? ಹೌದು, ಇವೆಲ್ಲವೂ ಒಂದು ಆ್ಯಕ್ಟಿಂಗ್ಗೆ ಅತ್ಯಂತ ಸಪೋರ್ಟಿವ್ ಆಗಿರ್ತಕ್ಕಂಥ ಅಂಶಗಳಾಗಿರ್ತದೆ. ಯಾರೋ ಒಂದು ಡೈಲಾಗ್ ಕೊಡ್ತಾರೆ, ಏನೋ ಒಂದು ಹೇಳ್ಬಿಡ್ಬೇಕು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು, ಅಷ್ಟೇ ಆಯಿತು ಮುಗೀತು. ಇದೆಲ್ಲ ನಟನೆ. ನಟನೆಯಲ್ಲಿ ಸದೃಢವಾಗಿ ನಿಂತ್ಕೊಳ್ಬೇಕು, ಸ್ಟ್ರಾಂಗ್ ಆಗಿ ಬೇರೂರಬೇಕು, ಒಳ್ಳೆ ಹೆಸರನ್ನ ಮಾಡಬೇಕು ಅನ್ನೋ ಒಂದು ಥಾಟ್ಸ್ ಇದ್ದರೆ ದಯವಿಟ್ಟು ಆ್ಯಕ್ಟಿಂಗ್ ಕ್ಲಾಸ್ನ ಪ್ರತಿಯೊಂದು ಪಾಠವನ್ನು ದಯವಿಟ್ಟು ಅಭ್ಯಾಸ ಮಾಡಿ. ಬರೀ ಕೇಳಿ ನೋಡಿ ಬಿಡಬೇಡಿ, ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸ ಮಾಡಿದಾಗ ಆ ಒಂದು ಪ್ರತಿಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಧ್ಯಾನವನ್ನು ಮಾಡುವುದರ ಮುಖಾಂತರ, ಪ್ರಾಣಾಯಾಮವನ್ನು ಮಾಡುವುದರ ಮುಖಾಂತರ, ಯೋಗವನ್ನು ಮಾಡುವುದರ ಮುಖಾಂತರ ನಮ್ಮ ದೇಹ ಮನಸ್ಸನ್ನು ಸದೃಢಗೊಳಿಸಿಕೊಳ್ಬೇಕು, ಏಕಾಗ್ರತೆಯನ್ನು ಸಂಪಾದಿಸಬೇಕು. ಆಗ ನಾವು ಎಂಥದೇ ಆ್ಯಕ್ಟಿಂಗ್ನ ಕೊಳ್ಳಿ, ಯಾವುದೇ ಒಂದು ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಅದನ್ನು ಸರಿಯಾಗಿ ತಿಳ್ಕೊಂಡು ಆ ಒಂದು ಡೈರೆಕ್ಟರ್ ಏನು ಕೇಳ್ತಾ ಇದ್ದಾರೆ ಅವರ ಪ್ರಕಾರ ನಾವು ಆ್ಯಕ್ಟಿಂಗ್ನ ಮಾಡಿ ಅವ್ರ ಕಡೆ ಸೈ ಅನ್ಸ್ಕೋಬೋದು. ಅಷ್ಟೇ ಅಲ್ಲ, ಪ್ರೇಕ್ಷಕರ ಮನ್ನಣೆಗೆ, ಅವರ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ, ಹೆಸರನ್ನು ಸಂಪಾದನೆ ಮಾಡೋದಕ್ಕೆ, ಕೀರ್ತಿಯನ್ನು ಸಂಪಾದನೆ ಮಾಡೋದಕ್ಕೆ ದುಡ್ಡು ಬರುತ್ತೆ ಕಣ್ರಿ. ದುಡ್ಡು, ಹೆಸರು, ಕೀರ್ತಿ ಆಗಿದ ತಕ್ಷಣ ಬರುವುದೇ ದುಡ್ಡು. ದಯವಿಟ್ಟು ಸರಸ್ವತಿಯನ್ನು ನಾವು ತಗೊಂಡಾಗ ಲಕ್ಷ್ಮಿ ಹಿಂದೆ ಬರ್ತಾಳೆ ಅನ್ನೋದನ್ನ ಮರಿಬೇಡಿ. ಅದಕ್ಕಾಗಿ ಇದು ಪದೇ ಪದೇ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಮೊದಲು ಕಲಿಯಲಿಕ್ಕೆ ಆಸಕ್ತಿ ಇರಬೇಕು, ಆಗ ಮಿಕ್ಕಿದೆಲ್ಲವೂ ನಮಗೆ ಬರ್ತಾ ಹೋಗುತ್ತೆ. ದಯವಿಟ್ಟು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ. ಧ್ಯಾನವನ್ನು ಅಭ್ಯಾಸ ಮಾಡಿ, ನಂತರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ. ಈಗಿನ ಪಾಠ ಯೋಗ. ಯೋಗ ಅಂದರೆ ಏನು, ಯೋಗವನ್ನು ನಾವು ಹೆಂಗೆ ಮಾಡಬೇಕು, ಯಾವ ರೀತಿ ಯೋಗಾಸನಗಳಿವೆ, ಯೋಗಾಸನಗಳ ಅಭ್ಯಾಸ ಮಾಡಬೇಕು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ನಿಮಗೆ SPYSS ಅಂತಕ್ಕಂತಹ ಒಂದು ಸಂಘ ಸಂಸ್ಥೆ ಇದೆ. ನಿಜವಾಗಲೂ ಅತ್ಯುತ್ತಮವಾದ ಸಂಘ ಸಂಸ್ಥೆ ಅಂತ ಹೇಳಬಹುದು. ಉಚಿತವಾಗಿ ಎಲ್ಲರಿಗೂ, ಎಲ್ಲ ವರ್ಗದವರಿಗೂ ಯೋಗವನ್ನು ಅಭ್ಯಾಸ ಮಾಡೋದಕ್ಕೆ ಇದು ನೆರವು ಮಾಡಿಕೊಟ್ಟಿದೆ, ಅನುಕೂಲ ಮಾಡಿಕೊಟ್ಟಿದೆ. ನಿಮ್ಮ ಹತ್ತಿರದ ಶಾಖೆಗಳಲ್ಲಿ ದಯವಿಟ್ಟು ಸರ್ಚ್ ಮಾಡಿ. SPYSS ಕಾರ್ಯಕರ್ತರು ಅಥವಾ ಒಂದು ಪ್ರಶಿಕ್ಷಣಾರ್ಥಿಗಳು ಎಲ್ಲೆಲ್ಲಿ ಈ ಯೋಗವನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ನೀವು ತೊಡಗಿಕೊಳ್ಳಿ. ಇದರಲ್ಲಿ ಸಿಂಪಲ್ಲಾಗಿ 7 ನಮಸ್ಕಾರ ಅಂದರೆ ಸಪ್ತ ನಮಸ್ಕಾರಗಳನ್ನು ಹೇಳ್ಕೊಡ್ತಾರೆ. ಗಣಪತಿ ನಮಸ್ಕಾರ ಆಗಿರಬಹುದು, ಸುಬ್ರಹ್ಮಣ್ಯ ನಮಸ್ಕಾರ, ದುರ್ಗಾ ನಮಸ್ಕಾರ, ಶಿವ ನಮಸ್ಕಾರ, ಆಂಜನೇಯ ನಮಸ್ಕಾರ, ಸೂರ್ಯ ನಮಸ್ಕಾರ ಮತ್ತು ವಿಷ್ಣು ನಮಸ್ಕಾರ ಅಂತ 7 ನಮಸ್ಕಾರಗಳನ್ನು ಹೇಳಿಕೊಡ್ತಾರೆ. ಈ 7 ನಮಸ್ಕಾರಗಳನ್ನು ನಾವು ಮಾಡಿದ್ದೇ ಆದರೆ 90 ಆಸನಗಳನ್ನು ಮಾಡಿರ್ತಕ್ಕಂತಹ ಫಲ ಇದರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಅನಂತರ ಇಲ್ಲ, ನನಗೆ ಆ ಥರ ಒಂದು ಯಾವುದೇ SPYSS ಸಂಸ್ಥೆಯ ಅಡಿಯಲ್ಲಿ ನಾನು ಮಾಡಲಿಕ್ಕೆ ನನಗೆ ಅನುಕೂಲ ಆಗ್ತಾ ಇಲ್ಲ, ನಮ್ಮ ಹತ್ತಿರದಲ್ಲಿ ಎಲ್ಲೂ ಅದರ ಶಾಖೆಗಳು ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ನೀವು ಸರಳವಾದ ಆಸನಗಳನ್ನು ಮಾಡ್ಬೋದು. ಪದ್ಮಾಸನ ಆಗಿರಬಹುದು, ಕುಕ್ಕಟಾಸನ ಆಗಿರಬಹುದು, ವಜ್ರಾಸನ ಆಗಿರಬಹುದು. ಆಮೇಲೆ ಸೂರ್ಯನ ನಿಂತು ಮಾಡುವ ಆಸನಗಳಲ್ಲಿ ವೃಕ್ಷಾಸನ, ತಾಡಾಸನ, ತ್ರಿಭುಜಾಸನ ಇದನ್ನು ಅಭ್ಯಾಸ ಮಾಡಬಹುದು. ಕೂತು ಮಾಡುವ ಆಸನಗಳು ಮತ್ತು ಮಲಗಿ ಮಾಡುವ ಆಸನಗಳಲ್ಲಿ ಸರ್ಪಾಸನ ಆಗಿರಬಹುದು ಮತ್ತು ಕೂರ್ಮಾಸನ ಆಗಿರಬಹುದು. ಇವನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ದೇಹವನ್ನು ಸದೃಢಗೊಳಿಸ್ಕೊಳ್ಬೇಕು. ನೀವು ಬರೀ ಯೋಗವನ್ನು ಅಭ್ಯಾಸ ಮಾಡಿ ಅಥವಾ ಇವಾಗ ಜಿಮ್ಗೆ ಹೋಗಬೇಡಿ, ಇನ್ನೊಂದಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮೋರ್ ದ್ಯಾನ್ ದಟ್, ಏನು ಈಗ ನೀವು ವಾಕಿಂಗ್ ಮಾಡ್ತೀರಾ, ಜಾಗಿಂಗ್ ಮಾಡ್ತೀರಾ, ಇದನ್ನು ಎಲ್ಲಿವರೆಗೂ ಮಾಡ್ಬೋದು, ಜಿಮ್ ಎಲ್ಲಿವರೆಗೂ ಮಾಡ್ಬೋದು ಅನ್ನೋದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಯೋಗಾಸನ ಅನ್ನೋದು ತುಂಬಾ ಒಂದು ಒಳ್ಳೆಯ ಒಂದು ಆಸನ, ಒಳ್ಳೆಯ ಒಂದು ಆಯಾಮ ದೇಹಕ್ಕೆ. ಇದನ್ನು ಸಾಕಷ್ಟು ವರ್ಷಗಳ ಒಳಗೆ ಮುದುಕರಾಗಿರ್ತಕ್ಕಂಥವರು ಕೂಡ ಯೋಗಾಸನದಲ್ಲಿ ನಿರತರಾಗಿರ್ತಾರೆ. ಅವರ ಶರೀರವನ್ನು ಸದೃಢಗೊಳಿಸ್ಕೊಂಡಿರ್ತಾರೆ. ಆದರೆ ಜಿಮ್ಮು ಅಥವಾ ಯಾವುದೇ ಒಂದು ಎಕ್ಸಸೈಸ್ಗಳು ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ಎಫೆಕ್ಟಿವ್ ಯಾವಾಗಾಗಿರುತ್ತೆ ಅಂದರೆ, ಓಕೆ ಮಾಡಿಬಿಡ್ತೀರಾ, ಬೆವರು ಸುರಿದು ಬಿಡುತ್ತೆ, ಇಟ್ಸ್ ಗಾನ್. ಆಮೇಲೆ ಏನಾಗುತ್ತೆ, ನಿಜವಾಗ್ಲೂ ಯೋಗಾಸನವನ್ನು ಅಭ್ಯಾಸ ಮಾಡ್ತಾ ಇದ್ದರೆ ನೀವು ಒಂದು ಆಸನವನ್ನು ಹಾಕ್ತೀರಾ, ಆ ಆಸನವನ್ನು ಹಾಕಿ ನಂತರ ಆ ಒಂದು ಆಸನದ ಭಂಗಿಯಿಂದ ಮತ್ತೆ ಮುಕ್ತಗೊಂಡಾಗ, ವಿಶ್ರಾಂತಿ ತಗೊಂಡಾಗ ದೇಹದ ಪರಿಸ್ಥಿತಿಗಳನ್ನು ಅವಲೋಕನ ಮಾಡುವಂತಹ ಸಂದರ್ಭ ಬರ್ತದೆ. ಅವಲೋಕಿಸಿ ನಿಮ್ಮ ದೇಹ ಮತ್ತು ಉಸಿರು, ರಕ್ತ ಪರಿಚಲನೆಯನ್ನು ಸರಿಯಾಗಿ ಗಮನಿಸಿ ವಿಶ್ರಾಂತಿಗೊಂಡು ಅನಂತರ ಇನ್ನೊಂದು ಆಸನಕ್ಕೆ,
ಇನ್ನೊಂದು ನಮಸ್ಕಾರಕ್ಕೆ ಅಲ್ಲಿ ನಾವು ತೊಡಗಬೇಕಂತ ಸರಿಯಾದ ಕ್ರಮ ಇರ್ತದೆ. ಅಂತಹ ಕ್ರಮವನ್ನು ಆಧರಿಸಿ ಯೋಗಾಸನ ಆಗಿದೆ. ಯೋಗಾಸನದಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅದನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕಷ್ಟೇ. ಆದರೆ ನೀವು ಬೇರೆ ಬೇರೆ ಒಂದು ವ್ಯಾಯಾಮಗಳನ್ನು ದೇಹಕ್ಕೆ ಕೊಟ್ಟಾಗ ಅದರಲ್ಲಿ ಸೈಡ್ ಎಫೆಕ್ಟ್ಸು ಬಂದೇ ಬರ್ತದೆ, ಇದ್ದೇ ಇರ್ತದೆ. ಇಲ್ಲ ಅಂತ ಯಾರೋ ಒಂದು ಹೇಳ್ಬೋದು. ಆದರೆ ದಯವಿಟ್ಟು ಯೋಗಾಸನಕ್ಕಿಂತ ಎಫೆಕ್ಟ್ ಆದ ಒಂದು ವ್ಯಾಯಾಮ ದೇಹಕ್ಕೆ ಯಾವುದೂ ಇಲ್ಲ ಅಂತ ನನ್ನ ಭಾವನೆ. ಅದು ಸಾಕಷ್ಟು ಜನರ ಭಾವನೆಯೂ ಹೌದು, ಅದೇ ನಿಜ. ಅದಕ್ಕಾಗಿ ಯೋಗಾಸನವನ್ನು ಸರಳ ರೀತಿಯಲ್ಲಿ ಮಾಡಿ ಎಲ್ಲರೂ ಯೋಗ ಪಟುಗಳಾಗುವುದರ ಜೊತೆ ನಿಮ್ಮ ಆ್ಯಕ್ಟಿಂಗ್ನ ಕೌಶಲ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ತುಂಬಾ ಅನುಕೂಲ ಆಗುತ್ತೆ. ಈ ದಿನದ ಪಾಠ ಯೋಗಾಸನವನ್ನು ಸರಿಯಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಈ ಒಂದು ಎಷ್ಟು ಚಾಪ್ಟರ್ಸ್ ಇರ್ಬೋದು ಅಂದರೆ ಸುಮಾರಿದೆ. ನಿಮಗೆ ಈ ಒಂದು ಯೋಗದ ಬಗ್ಗೆ ಇನ್ನೊಂದು ಮತ್ತೊಂದು ಸುಮಾರು ಬರ್ತಾ ಇದ್ದಾಗ ನಿಮಗೆ ಚಾಪ್ಟರ್ಸ್ ಜಾಸ್ತಿ ಆಗ್ತಾ ಇದೆ. ಈ ಒಂದು ಚಾಪ್ಟರಲ್ಲಿ ನಿಮಗೆ 7 ಪಾಠ, ಇನ್ನೊಂದು ಚಾಪ್ಟರಲ್ಲಿ 8 ಪಾಠ, ಇನ್ನೊಂದು ಚಾಪ್ಟರಲ್ಲಿ ಆ ಥರ ಕ್ಲಾಸಸ್ಸು ತುಂಬಾ ಇದೆ. ದಯವಿಟ್ಟು ಒಂದೊಂದು ಕ್ಲಾಸಸ್ನ ಸರಿಯಾಗಿ ಕೇಳಿಸ್ಕೊಂಡು ಅದರ ಮುಖಾಂತರ ನಿಮ್ಮ ಆ್ಯಕ್ಟಿಂಗ್ ಕೋರ್ಸ್ನ ಕಂಪ್ಲೀಟ್ ಮಾಡಿದಾಗ ನೀವು ಒಂದು ಪರಿಪೂರ್ಣವಾದ ನಟ ಆಗೋದಕ್ಕೆ ಅನುಕೂಲ ಆಗುತ್ತೆ. ಹೌದಾ? ನನ್ನ ಮಾತನ್ನು ಕೇಳಿ ದಯವಿಟ್ಟು ಈ ಒಂದು ಎಲ್ಲ ಆ್ಯಕ್ಟಿಂಗ್ ವಿಡಿಯೋಸ್ನ ಏನಿದೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಆಗೋಕ್ಕೆ ಹೆಲ್ಪ್ ಮಾಡಿ, ಅವರು ಆ್ಯಕ್ಟಿಂಗ್ ಕಲಿಯೋದಕ್ಕೆ ನೀವು ಹೆಲ್ಪ್ ಮಾಡಿ ಅಂತ ಹೇಳ್ತಾ, ನನ್ನ ಈ ಒಂದು 3ನೇ ಪಾಠ ಏನಿದೆ, 1ನೇ ಚಾಪ್ಟರ್ನ 3ನೇ ಪಾಠ ಆಗಿರ್ತಕ್ಕಂಥ ಯೋಗನ ನಿಮಗೆ ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋಸ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತಾ, ನಾನು ನಿಮ್ಮವ ರಾಜೇಶ್ ಧರ್ಮಚಕ್ರ. చేసే బ్రౌన్ షుగర్ దొరికింది.